ವಿದ್ಯಾರ್ಥಿಗಳೇ, ಇದು ನವೋದಯ ಸ್ಕೂಲ್ಕ ಇಂಥ ಗಣಿತಗಳು ಬೀಳ್ತಾವ. ಆಮೇಲೆ ಇದು ಇದು ಸೀರಿಯಲ್. ಇದು ಅದಕ್ಕೆ ನಂಬರ್ವಾದ ಅಭ್ಯಾಸ ನೀವು ಮಾಡಿದಿರಿ ಅಂತಂದ್ರೆ ನವೋದಯದಲ್ಲಿ ಎಲ್ಲ ಗಣಿತಗಳು ಬೇಕಾದಂಥ ಬಂದ್ರೂ ಬಿಡಿಸ್ಬೋದು. ಇದಕ್ಕೇನಂತಾರೆ, ಸೀರಿಯಲ್ ಅಂತಾರೆ. ಇದು ಸೀರಿಯಲ್ ಎಲ್ಲ ಟೈಪ್ಗಳು ಗಣಿತಗಳು ಬರ್ತಾವ. ಇದು ಭಾಳ ಇಂಪಾರ್ಟೆಂಟ್ ಅದ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಕಲೀರಿ. ಈಗ 90 ಬಿಡಿ 10 100 1000 63,999 ಸಮೀಪ ವೃತ್ತಿ ಸಂಖ್ಯೆ ಸಕ್ಸೆಸರ್. ಇದು ಇಂಗ್ಲೀಷ್ನಾಗ ಸಕ್ಸೆಸರ್ ಅಂತಾರ. ಇದು ಸಮೀಪ ವೃತ್ತಿ ಸಂಖ್ಯೆ ಅಂದರೆ ಸಂಖ್ಯೆ ಪ್ಲಸ್ ಏನಾಗ್ತದೆ 1 ಆಗ್ತದೆ. ಯಾವುದು ಸಮೀಪ ವೃತ್ತಿ ಸಂಖ್ಯೆ ಬರೋಬ್ಬರಿ. ಇದು ನೆನ್ಪಿಟ್ಕೊಳ್ಳಿ, ಸಮೀಪ ವೃತ್ತಿ ಸಂಖ್ಯೆ ಬರೋಬ್ಬರಿ ಸಂಖ್ಯೆ ಪ್ಲಸ್ 1. ಇದು ನೆನ್ಪಿಟ್ಕೋಬೇಕು ನಾವು. ಸಂಖ್ಯೆ ಪ್ಲಸ್ 1 ಮಾಡಿದರೆ ಏನಾಗ್ತದೆ, ಸಕ್ಸೆಸರ್ ಬರ್ತದೆ. ಅಂದ್ರೆ ಸಮೀಪ ವೃತ್ತಿ ಸಂಖ್ಯೆಗೆ ಇಂಗ್ಲೀಷ್ನಾಗ ಏನಂತಾರೆ, ಸಕ್ಸೆಸರ್ ಅಂತಾರ. ಅದನ್ನು ತಿಳ್ಕೊಬೇಕು ನಾವು. ಸಂಖ್ಯೆ ಎಷ್ಟದ ನೋಡ್ರಿ, 63 9 9 9 ಪ್ಲಸ್ 1 ಕೂಡ್ಸರಿ ನೋಡ್ರಿ. 9 1 10 9 1 10 9 1 10 3 1 4 6 ಆನ್ಸರ್ 64,000. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಡಿ. ಇಂಥ ಒಂದಿಷ್ಟು ನೀವು ಈ ವಿಡಿಯೋಗಳನ್ನು ನೋಡಿ, ಇಂಥ ವಿಡಿಯೋಗಳನ್ನು ನೋಡೋದರಿಂದ ಅಭ್ಯಾಸ ಗುರ್ತಾಗ್ತದೆ. ನಿಮ್ಗೆ ಒಂದ್ಸಲ ತಿಳಿಸ್ಬಿಟ್ರೆ ಗುರ್ತ. 62,999 ಮೊದಲ ಬರುವ ಸಮೀಪ ವೃತ್ತಿ ಸಂಖ್ಯೆ ಪ್ರೆಡಿಸೆಸರ್ ನೋಡಿ, ಮೊದಲ ಬರುವ. ಈಗ ಒಂದು ನೋಡಿ, 10ರದ ಮೊದಲು ಯಾವ್ದು ಬರ್ತದ, 9. 10ರದ ಸಮೀಪ ವೃತ್ತಿ ಸಂಖ್ಯೆ ಅಂದ್ರೆ 10ರ ಮುಂದಿಂದು. ಇಷ್ಟೇ ನೀವು ತಿಳ್ಕೊಬೇಕಾದ. ಮೊದಲ ಬರುವ ಅಂದ್ರೆ ಏನಾಗ್ತದ, ಮೈನಸ್ ಆಗ್ತದ. ಮೊದಲು ಅಂದ್ರೆ 10ರ ಮೊದಲು ಅಂದ್ರೆ 10 ಅಂಕಿ ಆಧಾರದ. ಇಲ್ಲಿ 10ರ ಮೊದಲು ನಂತರ. 10ರ ಮೊದಲು ಅಂತಂದ್ರೆ 10ರಾಗ 1 ಕಳೆದ್ರೆ 9 ಬರ್ತದೆ. 10ಕ್ಕಿಂತಲೂ ಮೊದಲು ಯಾವುದು, 9. ಅದಕ್ಕೆ ಪ್ರೆಡಿಸೆಸರ್ ಅಂತಾರೆ. ಸಮೀಪ ವೃತ್ತಿ ಸಂಖ್ಯೆ ಮೊದಲ ಬರುವ ಇದು ಏನದ ನೋಡ್ರಿ, ಸಮೀಪ ವೃತ್ತಿ. ನಂತರ ಬರುವ ಸಮೀಪ ವೃತ್ತಿನೂ ಅನ್ಬೋದು. ಆದ್ರೆ ಸಮೀಪ ವೃತ್ತಿ ಸಂಖ್ಯೆ ಮೊದಲ ಅಂದ್ರೆ ಬೇರೆ, ಸಮೀಪ ವೃತ್ತಿ ಸಂಖ್ಯೆ ಬೇರೆ. ನಂತರ ಬರುವ ಸಮೀಪ ವೃತ್ತಿ ಸಂಖ್ಯೆ 63,990 ನಂತರ ಬರುವ ಸಮೀಪ ವೃತ್ತಿ ಸಂಖ್ಯೆ ಹಂಗಲ್ಲ. ಇದು ಸಮೀಪ ವೃತ್ತಿ ಸಂಖ್ಯೆ ಅಂದ್ರೆ ಯಾವುದು, ಅದು ಈ ಅಂಕೆಯ ಮುಂದಿನ ಅಂಕೆ ಏನಾಗ್ತದೆ, ಸಕ್ಸೆಸರ್ ಅಂದರೆ ಸಮೀಪ ವೃತ್ತಿ ಸಂಖ್ಯೆ. ಈಗ ಇದು ನೋಡಿ, 62,990 ಮೊದಲು ಬರುವ ಸಮೀಪ ವೃತ್ತಿ ಸಂಖ್ಯೆ. ಸಮೀಪ ವೃತ್ತಿ ಅದಕ್ಕೊಂದು ಲಿಮಿಟ್ ಕೊಟ್ಟ. ಅವಾಗ ಏನದ ನೋಡ್ರಿ, ಮೊದಲ ಬರುವ ಸಮೀಪ ವೃತ್ತಿ ಸಂಖ್ಯೆ. ಸಮೀಪ ವೃತ್ತಿ ಸಂಖ್ಯೆ ಬರೋಬರಿ ಸಂಖ್ಯೆ ಪ್ಲಸ್ ಮೈನಸ್ ಸಂಖ್ಯೆ ಮೈನಸ್ 1 ಏನದ, 62 99 ಮೈನಸ್ 1. ಮೊದಲ ಬರುವ ನಂತರ ಬರುವ ಅದನ್ನು ಅನ್ಬೋದು. 9 9 2 6 62,998 ಆನ್ಸರ್ ಎಷ್ಟು ಬಂದದ, 62,998. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ, ಪ್ರೆಡಿಸೆಸರ್ ಎ ನೋಡ್ರಿ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಮುಗಿದು. ಕನ್ನಡದಲ್ಲಿ ಇಂಗ್ಲೀಷ್ನ ಮೊದಲ ಬರುವ ಸಮೀಪ ವೃತ್ತಿ ಸಂಖ್ಯೆ ಯಾವುದು, ನಂತರ ಬರುವ ಸಮೀಪ ವೃತ್ತಿ ಸಂಖ್ಯೆ ಯಾವುದು ಅಂದ್ರೆ ಈಗ ಒಂದು 20 ವರ್ಷದ ಹಿಂದೆ ಅವು 5ನೇ ಪಠ್ಯ ಪುಸ್ತಕದಾಗ ಬರ್ತಿದ್ವು. ಅವಾಗ
ಮೊದಲು ಬರುವ ಸಮೀಪವರ್ತಿ ಸಂಖ್ಯೆ ಯಾವುದು, ನಂತರ ಬರುವ ಸಮೀಪವರ್ತಿ ಸಂಖ್ಯೆ ಯಾವುದು? ಇದು ನೋಡು, ಮೊದಲ ಬರುವ ಸಮೀಪವರ್ತಿ ಸಂಖ್ಯೆ ಇದು, ನಂತರ ಬರುವ ಸಮೀಪವರ್ತಿ ಸಂಖ್ಯೆ ಇನ್ನೊಂದು ಹೆಸರೇನು, ನಂತರ ಬರುವ ಸಮೀಪವರ್ತಿ ನಂತರ ಅಂದಾಗ ನಿಮ್ಗೆ ಅರ್ಥ ಆಗ್ತದದು. ಮೊದಲ ಅಂದ್ರೂ ಅರ್ಥ ಆಗ್ತದದು. ಮೊದಲ ಬರುವ ಸಂಖ್ಯೆ ಅಂದ್ರೆ ಕೊಟ್ಟ ಸಂಖ್ಯೆಗಿಂತಲೂ ಮೊದಲು ಬರುವ ಸಂಖ್ಯೆ ಯಾವುದಂದ್ರೆ -1. ಸಮೀಪವರ್ತಿ ಸಂಖ್ಯೆ ಅಂದ್ರೆ ಇದಕ್ಕೆ ಸಮೀಪವಾದದ್ದು ಯಾವುದಂದ್ರೆ 1 ಅಂಕೆ ಕೂಡಿಸ್ಬಿಟ್ರೆ ಇದರ ಸಮೀಪದ್ದಿದೆ. ಮೊದಲು ಬರುವ ಸಂಖ್ಯೆ ಯಾವುದಂದ್ರೆ ಇದರದ ಹಿಂದಿನ ಸಂಖ್ಯೆ ಇದಾಗ್ತವೆ. ಇವೆಲ್ಲ ನವೋದಯದಾಗ ಬೀಳ್ತಾವ. ಆಮೇಲೆ ಇವುಗಳ ವ್ಯತ್ಯಾಸ ಕೇಳ್ತಿರ್ತಾನೆ. ಹೆಂಗೆ ಕೇಳ್ತಿರ್ತಾನಂದ್ರೆ 5 ಸ್ಥಾನದ ಗರಿಷ್ಠ ಸಂಖ್ಯೆಯ ಮೊದಲು ಬರುವ ಸಮೀಪವರ್ತಿ ಸಂಖ್ಯೆ, 6 ಸ್ಥಾನದ ಚಿಕ್ಕ ಸಂಖ್ಯೆಯ ನಂತರ ಬರುವ ಸಮೀಪವರ್ತಿ ಸಂಖ್ಯೆ, ಅವುಗಳ ವ್ಯತ್ಯಾಸ ಎಷ್ಟು? ಎಲ್ಲ ನೀವು ಕ್ರಿಯೇಟಿವ್, ಎಲ್ಲ ನೀವು ವಿಚಾರ ಮಾಡತಕ್ಕಂಥ ಗಣಿತಗಳು. ವಿಚಾರ ಮಾಡ್ಬೇಕು ಎಲ್ಲ ಗಣಿತಗಳು. ಇವು ಕಲೀರಿ ನೀವು. ಎಲ್ಲ ICIC ಸಿಲೆಬಸ್ ಇದು, CBSE ಇಂಥವೆಲ್ಲ ಗಣಿತಗಳನ್ನು ಕಲಿಯೋದರಿಂದ ಇದು ಪಠ್ಯ ಪುಸ್ತಕ ಬಿಟ್ಟು ಅಲ್ಲ, ಪಠ್ಯ ಪುಸ್ತಕ ಹಿಡ್ಕೊಂಡೇ ಅದು. ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲ ಬರುವ ಸಮೀಪವರ್ತಿ ಸಂಖ್ಯೆ ಅಂದರೆ ಈ ಸಂಖ್ಯೆಯ ಮೊದಲು ಬರುವುದು ಈ ಕಡೆ, ನಂತರ ಬರುವ +1, ಮೊದಲು ಬರುವ ಮೈನಸ್, ಆಮೇಲೆ ಪ್ರೆಡಿಸೆಸರ್ ಮೈನಸ್, ಸಕ್ಸೆಸರ್ ಪ್ಲಸ್. ನಾ ಇಂಗ್ಲೀಷ್ ಮೀಡಿಯಮ್ದಾಗೆಲ್ಲ ಹೇಳಿ ನಾವು. ಈಗ ನಾವು ಈ ಗಣಿತಗಳನ್ನು ಮಾಡೋದರಿಂದ ಏನು, ಮೊದಲು ಬರುವ ಸಮೀಪವರ್ತಿ ಸಂಖ್ಯೆ ಯಾವುದು, ಅಂದಾಜು ಬೆಲೆ ಯಾವುದು, ಆಮೇಲೆ 5 ಸ್ಥಾನದ ಚಿಕ್ಕ ಸಂಖ್ಯೆ ಯಾವುದು, ಗರಿಷ್ಠ ಸ್ಥಾನ ಯಾವುದು, ಆಮೇಲೆ 3 ಅಂಕೆಗಳುಳ್ಳ ಸಂಖ್ಯೆ ಯಾವುದು, ಇಂಥವೆಲ್ಲ ಏನವ ಅಂದ್ರೆ ವಿಚಾರ ಮಾಡಿ ಉತ್ತರ ಹಾಕುವಂಥ ಗಣಿತಗಳು. ಅವು ನಿಮಗೆ ಬರಬೇಕು. ಅವು ಬರಬೇಕಂದ್ರೆ ಏನು ಮಾಡಬೇಕು? ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಯೂಟ್ಯೂಬ್ದಾಗ ಕೋಚಿಂಗ್ ಕ್ಲಾಸೇ ಬಿಟ್ಬಿಟ್ಟನ್ನ ನೋಡ್ಕೊರಿ. ವೆಕೇಶನ್ ಬರ್ತದ, ಯೂಟ್ಯೂಬ್ದಾಗ ನಿಮ್ಮ ಕೋಚಿಂಗ್ ಕ್ಲಾಸ್. ಈ SL ನಂಬರ್ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ರಿ ನೀವು. SL ನಂಬರ್ 2 ಏನಿರ್ತದ, ದಶಮಾಂಶಗಳ ಬಗ್ಗೆ ಇರ್ತದ. ಅದನ್ನು ನಾವು ಹೆಡ್ಲೈನ್ ಹಾಕಿರ್ತೀವಿ. ದಶಮಾಂಶದಾಗ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅತಿ ಚಂದ ತಿಳಿಸಿ ಎಲ್ಲ ಸೀರಿಯಲ್ಗಳನ್ನು ಹಾಕಿರಿ. ಸೀರಿಯಲ್ ಅಂದ್ರೆ ಏನು? ಅದವನ್ನ ಅಲ್ಲ, ಎಲ್ಲ ನಮೂನಿ ಗಣಿತಗಳು ಇರ್ತಾವೆ. ಮೊದಲು ಬೇಸಿಗೆ ಸಂಖ್ಯಾ ಪದ್ಧತಿ ಗಣಿತಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಮುಂದೆ ದಶಮಾಂಶ, ಮೂಲಕ್ರಿಯೆಗಳು ಬರ್ತಾವ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಒಂದು ಕ್ರಮ ಪದ್ಧತಿಯಾದ ಅಭ್ಯಾಸ ಇದು, ಜೂನ್ ಅಭ್ಯಾಸ ಇದು. ಈಗ ಸುಮ್ಮನೆ ಯೂಟ್ಯೂಬ್ದಾಗ ಬಿಟ್ಟು ಕ್ರಮಬದ್ಧವಾದ ಅಭ್ಯಾಸವನ್ನು ನೀವು, ಈ ಕ್ರಮಬದ್ಧವಾದ ಅಭ್ಯಾಸವನ್ನು ಯೂಟ್ಯೂಬ್ದಾಗ ತೆಗೆದು ನೀವು ನೋಟ್ಬುಕ್ ಮಾಡಿ ನೀವು ಲೆಕ್ಕಗಳನ್ನು ಬಿಡಿಸ್ಕೊಳ್ರಿ. ನೋಡ್ರಿ ನೀವು ಇದೊಂದು ಮಾದರಿ ಕೊಟ್ಟಿರ್ತೀವಿ. ಆಮೇಲೆ ಇದನ್ನು ನಾವು ತಿಳಿಸಿ ಹೇಳಿರ್ತೀವಲ್ಲ, ನಾವು ಸುಮ್ಮಿಷ್ಟಕ್ಕೆ ಬಿಡಂಗಿಲ್ಲ. ಮುಂದೊಂದು ಮಾದರಿ ಕೊಟ್ಟು ಬುಕ್ಸ್ದಾಗ ಹಂಗಿರಂಗಿಲ್ಲ. ಒಂದೊಂದೇ ಮಾದರಿ ಕೊಟ್ಟು ಬಿಡಿಸ್ಬಿಟ್ಟಿರ್ತಾನೆ. ಆದ್ರೆ ಹುಡುಗರು ನೀವು ಶಾಣ್ಯರಾಗಬೇಕಲ್ಲ. ಇದನ್ನು ನಾ ಹೇಳಿದ್ದ ನೀವು ಸರಿಯಾಗಿ ತಿಳ್ಕೊಂಡ್ರೂ ಇಲ್ಲೋ. ಆಮೇಲೆ ಮುಂದಿನ ಏನು ಬರ್ತದೆ, ವಿಡಿಯೋ ನಂಬರ್ 14 ಏನು ಬರ್ತದೆ, ಮುಂದಿನ ಇದೇ ಮಾದರಿನೇ ಮುಂದೆ ನಿಮ್ಗೆ 2 ಗಣಿತ ಬಿದ್ದು ಬಿಡ್ತಾವ. ನೀವು ಮಾಡ್ಬೇಕು. ಶಿಕ್ಷಕರಿಗೂ ಮಾಡಿ ತೋರಿಸ್ಬೇಕು, ಪೇರೆಂಟ್ಸ್ ಮಾಡಿ ತೋರಿಸ್ಬೇಕು. ಇದೆಲ್ಲ ಇದು ಕ್ರಮಬದ್ಧವಾದ ಕೋಚಿಂಗ್ ಕ್ಲಾಸ್. ಇದು ಒಂದು ಯೂಟ್ಯೂಬ್ದಾಗ ಒಂದು ಸರಳ ಬಡ್ಡಿ ಲೆಕ್ಕ ಮಾಡಿ ಹಾಕಿಬಿಡೋದು ಅದಲ್ಲ. ಇದು ಕ್ರಮಬದ್ಧವಾದ ಅಭ್ಯಾಸನ ಯಾರು ಬೇಕಾದವರು ಯೂಟ್ಯೂಬ್ ತೆಗೆದು ಒಂದು ನೋಟ್ಬುಕ್ ಮಾಡಿ ನೀವು ಈ ಸೀರಿಯಲ್ ನಂಬರ್ ಪ್ರಕಾರ ಗಣಿತ ಬಿಡಿಸಿ ನೋಡ್ರಿ. ನೀವು ಯೂಟ್ಯೂಬ್ದಾಗ ತೆಗೆದು ಹೊರಗಡೆ ನಿಮಗೆ ಎಷ್ಟು ಅದರಿಂದ ನಾಲೆಜ್ ಜಾಸ್ತಿ ಬರ್ತದ. ಎಲ್ಲ ಕಡೆ ನೀವು ಯೂಟ್ಯೂಬ್ ನಿಮಗೆ ಲಿಂಕ್ ಕಳಿಸ್ತದೆ, ಬೇಕಾದಂಗೆ ನೋಡ್ರಿ. ಟೆಲಿಗ್ರಾಮ್ ಕ್ಲಾಸ್ ಏನದ, ನ್ಯಾಚುರಲ್ ಸಾಯಿಲ್ ನಡೀತದೆ. ಅದ್ರಾಗ ಅದು ಪೇಮೆಂಟ್ ಕೊಟ್ಟು ನೀವು ಜಾಯಿನ್ ಆಗಬೇಕಾಗ್ತದೆ. ಅದರ ಪರೀಕ್ಷೆದಾಗ ಪಾಸ್ ಆಗಬೇಕಾಗ್ತದೆ ನೀವು ಟೆಲಿಗ್ರಾಮ್ದಾಗ. ಇದು ಹಾಗಲ್ಲ, ನೀವು ಎಷ್ಟು ಸ್ಟ್ಯಾಂಡರ್ಡ್ ಆಗ್ತೀರ. ಇದು ಎಷ್ಟು ಒಂದು ಪದ್ಧತಿ ಪ್ರಕಾರ ಅಭ್ಯಾಸ ಅದ ಅಂದ್ರೆ ಇದು ಯೂಟ್ಯೂಬ್ ತೆಗೆದು ನೋಡ್ರಿ ನೀವು. ಗಣಿತ ಮೊದಲು ಹೆಂಗೆ ಸರ್ ಕಲಿಸ್ತಾರ ಯೂಟ್ಯೂಬ್ದಾಗ ನೋಡ್ರಿ. ಇದನ್ನ ಹೆಂಗೆ ಕಲಿಸಿದೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಭಾರಿ ಕ್ಲಿಯರ್ ಕೊಟ್ಟನ ಯೂಟ್ಯೂಬ್. ಇದು ಒಟ್ಟ ಯೂಟ್ಯೂಬ್ ಚಾನಲ್ದೊಳಗೆ ಈ ಟೈಪ್ ಕ್ಲಾಸ್ ನಿಮಗೆ ಸಿಗುವುದಿಲ್ಲ. ಇನ್ನು ನೋಡ್ರಿ, ನೋಡಿ ಮುಂದಿನ ಮಾದರಿ ಬರ್ತಾವಲ್ಲ, ಸರ್ ಇದನ್ನು ನಮಗೆ ಹೇಳ್ಯಾರ, ನಾವು ಮುಂದಿನ ಮಾದರಿ ಬರ್ತದ,
ಈಗ ವಿಡಿಯೋ ನಂಬರ್ 14 ಇದಕ್ಕೆ ಮಾದರಿ ಇರ್ತದ, ಅದು ಸೇಮ್ ಕ್ವಶನ್ ಇರ್ತಾವ, ನೀವು ಸ್ವಂತ ಬಿಡಿಸೋದು ಇರ್ತದೆ. ನಾನು ಏನೋ ಒಂದು ವಿಚಾರ ಮಾಡಿ ಮತ್ತೊಬ್ರು ಹೇಳಿದರು, ಸರ್ ಎಲ್ಲರಿಗೂ ಉಪಯೋಗ ಆಗತ್ತ, ಯೂಟ್ಯೂಬ್ ಮಾಡ್ರಿ. 2 ಯೂಟ್ಯೂಬ್ ಅದ, ನಂದೊಂದದ, ಮೇಡಮ್ ಅವ್ರದ್ದು ಅದ. ಮೇಡಮ್ ಅವ್ರಿಗೆ ಸೀರಿಯಲ್ ಅಭ್ಯಾಸ ಬರ್ತದೆ, ನಂತರ ಕ್ವಶನ್ ಪೇಪರ್ ರೀಸನಿಂಗ್ ಬರ್ತದೆ. ನಾನು ಯೂಟ್ಯೂಬ್ ತೆಗೆದ್ರೆ ಅಂದ್ರೆ ಅದು ಬಿ ಕೇಂದ್ರ, ನಂದು ಬಿ, ಇದು ಎ ಕೇಂದ್ರ. ಎ ಕೇಂದ್ರದ ಬೇಸಿಕ್ ಅಭ್ಯಾಸ. 2 ಚಾನಲ್ಗಳನ್ನು ಅಭ್ಯಾಸ ಮಾಡಿ, ಇದರಂದೂ ಸೀರಿಯಲ್ ಆಗಿ ಅಭ್ಯಾಸ ಮಾಡಿ. ಆದರೆ ಬಿ ಕೇಂದ್ರ ಏನದಲ್ಲ, ಬಿ ಯೂಟ್ಯೂಬ್ ಚಾನಲ್ ಏನದ, ಕ್ವಶನ್ ಪೇಪರ್ ಬರ್ತಾವ. ಅದ್ರಾಗೆಲ್ಲ ಗ್ರಾಮರ್, ರೀಸನಿಂಗ್, ಇದ್ರಾಗೆಲ್ಲ ಸೀರಿಯಲ್ ಬರ್ತದೆ ಅಭ್ಯಾಸ. ಇದ್ರಾಗ ರೀಸನಿಂಗನು ಬರ್ಬೋದು, ಸೀರಿಯಲ್ದಾಗ ಎಲ್ಲ ಬರ್ತದೆ, ಇದ್ರಾಗೂ ಬರ್ತದೆ. ಇದ್ರಾಗ ಸೀರಿಯಲ್ ಬರ್ತದೆ, ಒಟ್ಟೆ ಸೀರಿಯಲ್ ಅಂದ್ರೆ ಕ್ರಮಬದ್ಧ. ಅದು ಕ್ವಶನ್ ಪೇಪರ್ ಬರ್ತದೆ. ಅದು ಏನು ನನ್ನ ಸೆಂಟ್ರ್ ಅನ್ನೋದ ಅದು ಕ್ವಶನ್ ಪೇಪರ್. ಇದೆಲ್ಲ ಕ್ರಮಬದ್ಧವಾದ ಅಭ್ಯಾಸ. ಇದನ್ನು ತಯಾರಾದರೆ ಅಂದ್ರೆ ನಂದು ಬಿ ಕೇಂದ್ರ ಏನದಲ್ಲ, ಅದನ್ನು ನೀವು ಸ್ವಂತ ಮಾಡ್ತೀರಿ, ಅದನ್ನು ಸ್ವಂತ ಬಿಡಿಸ್ತೀರಿ. ಇದಕ್ಕೊಂದು ಸ್ವಲ್ಪ ನೀವು ಮನೆಯೊಳಗೆ ಯೂಟ್ಯೂಬ್ದಾಗ ತೆಗೆದು ನೋಡ್ರಿ, ಗಣಿತಗಳು ಹೆಂಗೆ ಬರ್ತಾವ ಅನ್ನೋದು ನೋಡ್ರಿ ನೀವು. ಆದ್ರೆ ಒಂದೇನು, ನಿಮ್ಮ ಮೊಬೈಲ್ಗಳು ಏನಿರ್ಬೇಕಂದ್ರೆ ಇದಕ್ಕೆ ನೀವು ಯೂಟ್ಯೂಬ್ದಾಗ ಒಂದು ಸೆಟ್ಟಿಂಗ್ ಅಂತ ಬರ್ತದೆ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ 320, 720 ಅಂತ ಬರ್ತದೆ, ಅದ್ರ ಮೇಲೆ ಇನ್ನೊಂದು ಕ್ಲಿಕ್ ಮಾಡಿ. ಆಮೇಲೆ ಅಡ್ವಾನ್ಸ್ ಅಂತ ತಳಗೊಂದು, ನೀವೆಲ್ಲ ಶನೆ ಇರ್ತೀರಿ ಹುಡುಗರು, ಅಡ್ವಾನ್ಸ್ ಮೇಲೆ ಒಂದು ಕ್ಲಿಕ್ ಮಾಡಿದಾಗ 1080 ಅಂತ ಬರ್ತದೆ. ಅದನ್ನು ನೀವು 1080 ಕ್ಲಿಕ್ ಮಾಡ್ಕೊಂಡು ನೋಡಿದ್ರಿ, ದೊಡ್ಡ ಸ್ಕ್ರೀನ್ದಾಗ ನೋಡಿಬಿಟ್ರೆ ಏನು ಜಸ್ಟ್ ಕೋಚಿಂಗ್ ಕ್ಲಾಸೇ ನಡೆದದೇನೋ ಹಂಗೆ ನಿಮಗೆ ಕ್ಲಿಯರಿಟಿ ಬರ್ತದೆ. ಇದನ್ನು 1080 ಕೊಟ್ಟನ್ನ, ಇದು ನಾನೇ ಮೊದಲು ಕ್ಲಿಯರ್ ಕೊಟ್ಟನು. ನಿಮ್ಮ ಮೊಬೈಲ್ದಾಗ ಸೆಟ್ಟಿಂಗ್ ಮಾಡ್ಕೋಬೇಕು ಕ್ಲಿಯರಿಟಿ ನೋಡ್ಬೇಕಾದ್ರೆ. ಗ್ಲಾಸ್ ಸ್ವಚ್ಛ ಮೊಬೈಲ್ ಒರೆಸ್ಬೇಕು, ಆಮೇಲೆ ಸೆಟ್ಟಿಂಗ್ದಾಗ ಹೋಗಬೇಕು, ಆಮೇಲೆ ಅಲ್ಲಿ 320 ಅಂತ ಆಗಿರ್ತಾವೆ ನಿಮ್ಮ ಮೊಬೈಲ್ದಾಗ. ನಮ್ಮದು 1080 ಪವರ್ಫುಲ್ ಕ್ಯಾಮ್ರಾ ಅದು. ನಾ ಯೂಟ್ಯೂಬ್ದಾಗ ಸಹಿತ 1080ನೇ ಕೊಟ್ಟು. ನೀವು ಅದನ್ನು ನೋಡ್ರಿ, ಕಲೀರಿ, ಶಣೆರಾಗ್ರಿ. ಇವು ಗಣಿತಗಳನ್ನು ಲಕ್ಷ ಕೊಟ್ಟು ನೋಡೋದ್ರಿಂದ ಮುಂದಿನ ಗಣಿತಗಳು ತಾವೇ ಬರ್ತಾವೆ. ಇವೆಲ್ಲ ನವೋದಯಕ್ಕೆ ಬಿದ್ದಂಥ 30 ವರ್ಷದ ನವೋದಯದ ಸ್ಕೂಲದಲ್ಲಿ ಬಿದ್ದಂಥ ಗಣಿತಗಳನ್ನೇ ನಾವು ಹಾಕಿರ್ತೀವಿ. ನೀವು ಕ್ವಶನ್ ಪೇಪರ್ ಮಾಡೆಲ್ ಅಭ್ಯಾಸ ಮಾಡ್ಕೋತ ಹೋಗೋದ್ರೊಳಗೆ ಭಾಳ ಕಡಿಮೆ ಮಾರ್ಕಸ್ ಸಿಗ್ತಾವೆ. ಇದರಿಂದ ನೀವು ಒರಿಜಿನಲ್ ಶಾಣೆತನ ಜಾಸ್ತಿ ಆಗ್ತದೆ ಇದರಿಂದ, ಸೀರಿಯಲ್ದಿಂದ. ತಿಳಿತಲ್ಲ? ಅಭ್ಯಾಸ ಇದನ್ನು ಕಲ್ತಿರಿ ಅಂತ ಮುಂದೆ ನಿಮ್ಗೆ 8th ಬರ್ತದೆ, 6th ಬರ್ತದೆ, 7th ಬರ್ತದೆ. ಇದು ಮುಂದಿನ ಅಭ್ಯಾಸನೂ ಬರ್ತದೆ. ನೀವು ನವೋದಯ ಕಣ್ಣು ಮುಚ್ಚಿ ಪಾಸ್ ಆಗ್ಬಹುದು. ರೀಸನಿಂಗ್ ಅಂತೂ ಕಡ್ಡಾಯವಾಗಿ ಇದಕ್ಕೆ ಸೀರಿಯಲ್ ರೀಸನಿಂಗ್ ಅಂತ ಬರ್ತಾವೆ. ನೋಡ್ರಿ, ಚಂದಂಗೆ ನೋಡ್ರಿ, ಫೇರ್ದಾಗ ಬರ್ಕೊಡ್ರಿ, ನೋಟ್ಬುಕ್ಕೆಲ್ಲ ಬರ್ಕೊಡ್ರಿ ನೀವು.